ಅಜಿತ್ ಹನುಮಕ್ಕನವರ್. ಇವರ ಹೆಸರಿಗಿಂತ ಇವರ ಮುಖ ಎಲ್ರಿಗೂ ಪರಿಚಯ. ಆದ್ರೆ ಈ ಅಜಿತ್ ಅವ್ರ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ. ಸ್ಕೂಲ್ನಲ್ಲಿದ್ದಾಗ ಒಂದು ಲವ್ ಸ್ಟೋರಿ, ಕಾಲೇಜ್ನಲ್ಲಿದ್ದಾಗ ಇನ್ನೊಂದು ಲವ್ ಸ್ಟೋರಿ, ಆಫೀಸ್ನಲ್ಲಿದ್ದಾಗ ಮತ್ತೊಂದು ಲವ್ ಸ್ಟೋರಿ. PUCಯಲ್ಲಿ ಫೇಲ್ ಆಗ್ತಾರೆ. ಅವರ ದೊಡ್ಡಪ್ಪ ತೀರ್ಕೊಂಡಾಗ ಅದೇ ದ್ವೇಷಕ್ಕೆ ನಾನೊಬ್ಬ ಪೊಲೀಸ್ ಆಗಬೇಕು ಅಂತ ಅನ್ಕೊಳ್ತಾರೆ. ಈ ಥರ ಅಜಿತ್ ಅವ್ರ ಬಗ್ಗೆ ತುಂಬಾನೇ ಇದೆ. ಆ ಎಲ್ಲ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಅಜಿತ್ ಹನುಮಕ್ಕನವರ್ ಎದುರಾಳಿ ಯಾರೇ ಆಗಿದ್ರು ಮಾತಿನಲ್ಲೇ ಬಾಯಿ ಮುಚ್ಚಿಸ್ತಾರೆ. ಇವರು ಹುಬ್ಬಳ್ಳಿಯವರು. ಹೇಳಿಕೊಳ್ಳೋಕೆ ಅಂಥ ಶ್ರೀಮಂತರಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು. ಅಜಿತ್ ಅವರು ಚಿಕ್ಕ ವಯಸ್ಸಲ್ಲಿ ತುಂಬಾ ತರಲೆ ಆಗಿದ್ರಂತೆ. ಅಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರು ಬೇಕೋ ಅವ್ರಿಗೆ ಕಲ್ಲಿಂದ ಹೊಡಿತಾ ಇದ್ರಂತೆ. ಇದರಿಂದ ಡೈಲಿ ಅವ್ರ ಮನೆಗೆ ನಿಮ್ಮ ಮಗ ಇವತ್ತು ನನಗೆ ಕಲ್ಲಿಂದ ಹೊಡೆದಿದ್ದಾನೆ ಅಂತ ಯಾರಾದರೂ ಒಬ್ರು ಬಂದು ಜಗಳ ಮಾಡ್ತಾನೆ ಇದ್ರಂತೆ. ಹಾಗೆ ಅಜಿತ್ ಅವರು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡುಗಿಯನ್ನ ಇಷ್ಟಪಟ್ಟಿದ್ರಂತೆ. ಆದ್ರೆ ಅದು ಪ್ರೀತಿನ, ಅಟ್ರಾಕ್ಷನ್ನ, ಕ್ರಶ್ಯ ಅಂತ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ವಂತೆ. ಯಾಕಂದ್ರೆ ಅವರದು ಅಷ್ಟು ಚಿಕ್ಕ ವಯಸ್ಸು. ಇನ್ನೊಂದು ವಿಷಯ ಏನಂದ್ರೆ ಶಾಲೆಯಲ್ಲಿ ಆ ಹುಡುಗಿಯನ್ನ ಯಾವತ್ತೂ ಕೂಡ ಅವರು ಮಾತೇ ಆಡ್ಸಿರ್ಲಿಲ್ವಂತೆ. ಯಾಕಂದ್ರೆ ಅವರು ಅಷ್ಟು ನಾಚಿಕೆ ಪಡ್ತಿದ್ರಂತೆ. ಆದ್ರೆ ಯಾವಾಗ್ಲೂ ಆ ಹುಡುಗಿನೇ ಮನ್ಸಲ್ಲಿರ್ತಿದ್ಲು ಅಂತ ಅಜಿತ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಶಾಲೆಯಲ್ಲಿ ಓದ್ತಿದ್ದಾಗ ನಾನೊಬ್ಬ ಫಾರೆಸ್ಟ್ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಂತೆ. ಯಾಕಂದ್ರೆ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾ ನೋಡಿ ಅದು ಅವ್ರಿಗೆ ತುಂಬಾ ಇಷ್ಟ ಆಗಿ ಆಗ ಅವರ ಮನಸ್ಸಲ್ಲಿ ಈ ರೀತಿ ಒಂದು ಆಸೆ ಹುಟ್ಟಿತ್ತಂತೆ. ಹೀಗಿರುವಾಗ ಅಜಿತ್ ಅವರ ಕುಟುಂಬದಲ್ಲಿ ಒಂದು ದುರ್ಘಟನೆ ಅನ್ನೋದು ನಡೆದೇ ಹೋಗುತ್ತೆ. ಅದೇನಂದ್ರೆ ಅಜಿತ್ ಅವರ ದೊಡ್ಡಪ್ಪನನ್ನ ಯಾವುದೋ ಒಂದು ಕಾರಣಕ್ಕೆ ಕಿಡಿಗೇಡಿಗಳು ಸಾಯಿಸ್ಬಿಟ್ಟಿರ್ತಾರೆ. ಆದ್ರೆ ಅವರ ದೊಡ್ಡಪ್ಪನನ್ನ ಯಾರು ಸಾಯಿಸಿದ್ರು ಅಂತ ಪೊಲೀಸ್ನವರು ಕೊನೆಗೂ ಕಂಡು ಹಿಡಿಲೇ ಇಲ್ಲ. ಈ ಘಟನೆ ಅಜಿತ್ ಅವರ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತ್ತು. ಈ ಕೋಪಕ್ಕೆ ಅಜಿತ್ ಅವರು ನಾನೊಬ್ಬ ಪೊಲೀಸ್ ಆಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಅಂದಿನಿಂದ ಹೆಚ್ಚಾಗಿ ಓದಿನ ಕಡೆಗೆ ಗಮನ ಹರಿಸ್ತಾರೆ. ಅವರು 10ನೇ ತರಗತಿಯನ್ನ ಓದಿ ಮುಗಿಸಿದ್ಮೇಲೆ PUCಯಲ್ಲಿ ಸೈನ್ಸ್ ಅನ್ನ ತಗೊಳ್ತಾರೆ. ಅಜಿತ್ ಅವರ ತಂದೆಗೆ ತನ್ನ ಮಗನನ್ನ ಡಾಕ್ಟರೋ ಅಥವಾ ಇಂಜಿನಿಯರೋ ಮಾಡಬೇಕು ಅನ್ನೋ ಆಸೆಯಿಂದ ತುಂಬಾ ಬಲವಂತ ಮಾಡಿ ಅಜಿತ್ ಅವರನ್ನ PUCಯಲ್ಲಿ ಸೈನ್ಸ್ ತಗೊಳ್ಳೋ ಹಾಗೆ ಮಾಡ್ತಾರೆ. ಆದ್ರೆ ಅಜಿತ್ ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಇದರಿಂದ ಸೆಕೆಂಡ್ PUCಯಲ್ಲಿ ಮ್ಯಾಥ್ಸ್ ಮತ್ತೆ ಬಯಾಲಜಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತಾರೆ. ಆದ್ರೆ ಮತ್ತೆ ಕಷ್ಟಪಟ್ಟು ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗ್ತಾರೆ. ಆ ಸಮಯದಲ್ಲಿ ಅಜಿತ್ ಅವರು ಯಾವಾಗ್ಲೂ ಪತ್ರಕರ್ತ ರವಿ ಬೆಳಗೆರೆಯವರ ತರ ನಾನು ಕೂಡ ಒಬ್ಬ ಜರ್ನಲಿಸ್ಟ್ ಆಗ್ಬೇಕು ಅಂತ ಅನ್ಕೊಳ್ತಿದ್ರಂತೆ. PUCಯಲ್ಲಿ ಅಜಿತ್ ಅವರು ಫೇಲ್ ಆಗಿದ್ರಿಂದ ಅವರ ತಂದೆ ಮತ್ತೆ ಅವ್ರಿಗೆ ಯಾವುದಕ್ಕೂ ಬಲವಂತ ಮಾಡಲಿಲ್ಲ. ಹೀಗಾಗಿ ತನ್ನ ಇಷ್ಟದಂತೆ ಅಜಿತ್ ಅವರು ಡಿಗ್ರಿಯಲ್ಲಿ BA ತಗೊಳ್ತಾರೆ. ನಂತರ ಡಿಗ್ರಿ ಎಕ್ಸಾಮ್ ಅನ್ನ ಬರೆದು ಅದರ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಬೆಂಗಳೂರಿಗೆ ಬರ್ತಾರೆ. ಜರ್ನಲಿಸಮ್ ಅನ್ನ ಓದಬೇಕು ಅನ್ನೋದು ಅಜಿತ್ ಅವರ ಆಸೆಯಾಗಿತ್ತು. ಹೀಗಾಗಿ ಬೆಂಗಳೂರಿಗೆ ಬಂದ್ಮೇಲೆ ಅವರು ನೇರವಾಗಿ ಹೋಗಿದ್ದು ತನ್ನ ಗುರು ಅಂತ ಅನ್ಕೊಂಡಿದ್ದಂತ ರವಿ ಬೆಳಗೆರೆಯವರ ಹತ್ರ. ಯಾವ ಕಾಲೇಜನ್ನ ಸೇರೋದು ಅಂತ ಕೇಳೋಕೆ ರವಿ ಬೆಳಗೆರೆಯವರ ಹತ್ರ ಹೋಗಿದ್ರಂತೆ. ಅಜಿತ್ ಅವರ ಮಾತಿನ ಶೈಲಿಯನ್ನ ಕಂಡು ನೀನು ನನ್ನ ಶಿಷ್ಯನಾಗಿ ನನ್ನ ಜೊತೆಯೇ ಕೆಲಸ ಮಾಡು ಅಂತ ಹೇಳಿದ್ರಂತೆ. ಈ ರೀತಿ ರವಿ ಬೆಳಗೆರೆಯವರ ಹಾಯ್ ಬೆಂಗಳೂರು ಕಚೇರಿಗೆ ಸೇರ್ಕೊಳ್ತಾರೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಂಗಳವಾರ ಆಫೀಸ್ಗೆ ಹೋದ್ರೆ ಮನೆಗೆ ಬರ್ತಾ ಇದ್ದದ್ದು ಶುಕ್ರವಾರ ರಾತ್ರಿ ಸಮಯಕ್ಕೆ. ಅಷ್ಟೂ ದಿನ ಹಗಲು ರಾತ್ರಿ ಏನದೆ ಆಫೀಸ್ನಲ್ಲೇ ಕೆಲಸ ಮಾಡ್ಬೇಕಿರ್ತಿತ್ತು. ಆಗಾಗ ರವಿ ಬೆಳಗೆರೆಯವರು ಅಜಿತ್ ಅವರನ್ನ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ರಂತೆ. ಕಾರ್ನಲ್ಲಿ ಅಜಿತ್ ಅವರು ಕೂತ್ರೆ ಅವರ ತೊಡೆಯ ಮೇಲೆ ರವಿ ಬೆಳಗೆರೆಯವರು ತಲೆ ಹಾಕಿ ನಿದ್ದೆ ಮಾಡ್ತಿದ್ರಂತೆ. ಆ ಸಮಯದಲ್ಲಿ ರವಿ ಬೆಳಗೆರೆಯವರ ಪಿಸ್ತೂಲ್ ಕೂಡ ಅಜಿತ್ ಅವರ ಹತ್ರನೇ ಇರ್ತಾ ಇತ್ತಂತೆ. ಹೀಗೆ ಇರಬೇಕಾದ್ರೆ ಅಜಿತ್ ಅವ್ರಿಗೆ ನಾನು ಮಾಸ್ಟರ್ ಡಿಗ್ರಿಯನ್ನ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಆದ್ರಿಂದ ಮಾಸ್ಟರ್ ಡಿಗ್ರಿಯನ್ನ ಮಾಡಬೇಕಾದ್ರೆ ಹಾಯ್ ಬೆಂಗಳೂರು ಮತ್ತೆ FM ರೇಂಬೋದಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ನಂತರ ಮಾಸ್ಟರ್ ಡಿಗ್ರಿಯನ್ನ ಕೂಡ ಓದಿ ಮುಗಿಸ್ತಾರೆ. ಇದಾದ ತಕ್ಷಣ ಅವರು ಮೊದಲಿಗೆ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನೆಲ್ನಲ್ಲಿ ಸೇರ್ಕೊಳ್ತಾರೆ. ನಂತರ ಸುವರ್ಣ ನ್ಯೂಸ್ ಬಂದ್ಮೇಲೆ ಅದರಲ್ಲಿ ಸೇರ್ಕೊಂಡು FIR, ಅಂಡರ್ವರ್ಲ್ಡ್ ನಂತಹ ಪ್ರೋಗ್ರಾಮ್ಗಳನ್ನ ಮಾಡಿ ತುಂಬಾ ಹೆಸರುವಾಸಿ ಆಗ್ತಾರೆ. ಇನ್ನು ಅಜಿತ್ ಅವರ ಹೆಂಡತಿ ಹೆಸರು ಸಹನಾ ಭಟ್ ಅಂತ. ಇವರು ಧಾರವಾಡದಲ್ಲಿ ಓದ್ತಿರುವಾಗಲೇ ಇವರಿಬ್ಬರ ಪರಿಚಯವಾಗಿತ್ತು. ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಇವರಿಬ್ಬರಿಗೆ ಸ್ನೇಹವಾಗಿ ಅದು ಹಾಗೆ ಮುಂದುವರೆದು ಪ್ರೀತಿಯನ್ನು ಸಹ ಮಾಡ್ತಿದ್ರು. ಸಹನಾ ಭಟ್ ಅವರು ಕೂಡ TV9ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ರು.
ಇವರಿಬ್ಬರ ಆಸೆ ಕನಸುಗಳು ಒಂದೇ ಆಗಿತ್ತು. ಇವರಿಬ್ರು ಬೇರೆ ಬೇರೆ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ರಿಂದ, ಹಾಗೆ ಇವರಿಬ್ರು ರಿಪೋರ್ಟರ್ಗಳೇ ಆಗಿದ್ರಿಂದ ಇಬ್ಬರಿಗೂ ಕಾಂಪಿಟೇಷನ್ ಇರ್ತಿತ್ತು. ಹಲವಾರು ಕಾರಣಕ್ಕೆ ಜಗಳಗಳನ್ನು ಮಾಡ್ತಿದ್ರು. ಇದರಿಂದ ಆ ಜಗಳವೇ ಅವ್ರನ್ನ ಇನ್ನೂ ಹತ್ತಿರ ಮಾಡುತ್ತೆ. ನಂತರ ಅವರು ಗುಟ್ಟಾಗಿ ಪ್ರೀತಿ ಮಾಡ್ತಾ ಇದ್ದದ್ದು ಎಲ್ರಿಗೂ ಗೊತ್ತಾಗ್ತಾ ಹೋಗುತ್ತೆ. ಆಗ ನಮ್ಮ ಪ್ರೀತಿಯನ್ನ ಹೆಚ್ಚು ದಿನ ಗುಟ್ಟಾಗಿ ಉಳಿಸ್ಕೊಂಡ್ರೆ ನಮ್ಮಿಬ್ಬರ ಬಗ್ಗೆ ಜನಗಳು ಬೇಕಾದಂತೆ ಕೆಟ್ಟದಾಗಿ ಮಾತನಾಡ್ಕೊಳ್ತಾರೆ ಅಂತ ಕೊನೆಗೆ ತುಂಬಾ ಸರಳವಾಗಿ ಇವರಿಬ್ರು ಮದುವೆ ಆಗ್ತಾರೆ. ಇದರ ಪ್ರತಿಫಲದಿಂದ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಡ್ತಾರೆ. ಅವರ ಹೆಸರು ಓಂ ಮತ್ತು ಸೋಹಂ ಅಂತ. ಅಜಿತ್ ಅವ್ರಿಗೆ ಯಾವಾಗಲೂ ತಮ್ಮ ಬೈಕನ್ನು ತಗೊಂಡು ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಸೋಲೋ ರೈಡ್ ಹೋಗಬೇಕು ಅಂತ ತುಂಬಾ ಆಸೆಯಂತೆ. ಅಜಿತ್ ಅವರು ಯಾವಾಗಲೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಬಿದ್ದು ಹೇಗಾದ್ರೂ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಕೆಲವೊಂದು ಬಾರಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಅಂಥವರ ವಿರುದ್ಧ ಅಜಿತ್ ಅವರು ಮಾತನಾಡೋದ್ರಿಂದ ತುಂಬಾ ಸರಿ ಅವರಿಗೆ ಜೀವ ಬೆದರಿಕೆಯ ಕರೆಗಳು ಕೂಡ ಬಂದಿದ್ಯಂತೆ. ಅಜಿತ್ ಅವರು ಧೈರ್ಯವಾಗಿ ಮಾತನಾಡೋದನ್ನ ಕಂಡು ಅವರಿಗೆ ತುಂಬಾ ಜನ ಫ್ಯಾನ್ಸ್ಗಳು ಕೂಡ ಇದ್ದಾರೆ. ಅದೇ ರೀತಿ ಅವರನ್ನ ದ್ವೇಷ ಮಾಡೋರು ಕೂಡ ಇದ್ದಾರೆ. ಇತ್ತೀಚೆಗೆ ದರ್ಶನ್ ಅವರ ವಿರುದ್ಧವಾಗಿಯೂ ಕೂಡ ತುಂಬಾ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡಿದ್ರು. ಹೀಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ನ್ಯೂಸ್ ರಿಪೋರ್ಟರ್ ಆಗಿ ಇಂದು ಕರ್ನಾಟಕದ ಮನೆ ಮನೆ ಮಾತಾಗಿದ್ದಾರೆ. ಅಜಿತ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.